ಯನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿರೀಕ್ಷಿಸಬಹುದು. ಯಾಂತ್ರೀಕರಣದಿಂದ ಆಗುವ ಅನುಕೂಲಗಳು: ಕೃಷಿ ಚಟುವಟಿಕೆಗಳ ಸಾಮರ್ಥ್ಯ ಅಧಿಕಗೊಳಿಸಬಹುದು. ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಬಳಕೆಯಿಂದ ಕೃಷಿಗೆ ತಗಲುವ ವೆಚ್ಚವನ್ನು ಕಡಿಮೆಗೊಳಿಸಬಹುದು. ಸಕಾಲದಲ್ಲಿ ಬಿತ್ತನೆ ಕೊಯ್ಲು ಮತ್ತು ಇತರೆ ಕೆಲಸಗಳನ್ನು ನಿರ್ವಹಿಸಬಹುದು. ಕೃಷಿ ಕಾರ್ಮಿಕರ ಶ್ರಮದ ಬವಣೆಯನ್ನು ತಗ್ಗಿಸಬಹುದು. ಒಂದೇ ಸಮಯದಲ್ಲಿ 2-3 ರೀತಿಯಾದ ಕೃಷಿ ಕಾರ್ಯ ಮಾಡುವುದರಿಂದ ಅಲ್ಪ ಸಮಯದಲ್ಲಿ ಅಧಿಕ ಕೃಷಿ ಚಟುವಟಿಕೆ ಕಾರ್ಯಗಳನ್ನು ನಿರ್ವಹಿಸಬಹುದು. ಶೇಂಗಾ ಬೆಳೆಯಲ್ಲಿ ಕಳೆ ತೆಗೆಯುವ ಸಾಧನ: ಮಾನವ ಚಾಲಿತ ಸೈಕಲ್ ವೀಡರ್. ಈ ಸಾಧನವನ್ನು ಕಡಲೆಕಾಯಿ, ಸೂರ್ಯಕಾಂತಿ, ಮುಸುಕಿನ ಜೋಳ, ತರಕಾರಿ ಹಾಗೂ ಹೂವಿನ ಗಿಡಗಳ ಮಧ್ಯೆ ಕಳೆ ತೆಗೆಯಲು ಬಳಸಬಹುದಾಗಿದೆ. ಈ ಸಾಧನವು ಬೆಳೆಗಳ ಮಧ್ಯೆ ಚಲಿಸಲು ಕನಿಷ್ಠ 30 ಸೆಂಟಿಮೀಟರ್ ಅಂತರವಿರುವುದು ಅವಶ್ಯಕ. ಸಾಲುಗಳ ಮಧ್ಯೆ 15ರಿಂದ 20 ಸೆಂಟಿಮೀಟರ್ ಅಗಲ ಹಾಗೂ 2ರಿಂದ 2.5 ಸೆಂಟಿಮೀಟರ್ ಆಳವನ್ನು ಈ ಸಾಧನದಿಂದ ಸಿಪ್ಪೆ ಸುಲಿಯುವ ಸಾಧನ. ಶೇಂಗಾ ಬೆಳೆ ತನ್ನನ್ನು ಇದು ಕೈಚಾಲಿತ ಯಂತ್ರವಾಗಿದ್ದು ಸಣ್ಣ, ಮಧ್ಯಮ ಮತ್ತು ದೊಡ್ಡ ಗಾತ್ರದ ಕಡಲೆಕಾಯಿಗಳನ್ನು ಹೆಚ್ಚಿನ ಶ್ರಮವಿಲ್ಲದೆ ಸುಲಿಯಬಹುದಾಗಿದೆ. ಈ ವಿವಿಧ ಮಾದರಿಯ ಸರಳ ಯಂತ್ರಗಳ ವಿನ್ಯಾಸ: ಈ ಯಂತ್ರದಲ್ಲಿ 4 ಕಬ್ಬಿಣದ ಸಲಾಕೆಗಳಿದ್ದು ಮೇಲ್ಭಾಗದಲ್ಲಿ ಒಂದು ಚಂದ್ರಾಕಾರದ ಡ್ರಮ್ ಅನ್ನು ಜೋಡಿಸಲಾಗಿದೆ. ಈ ಡ್ರಮ್ನ ಒಳಭಾಗದಲ್ಲಿ ರಬ್ಬರಿನಿಂದ ಮಾಡಲ್ಪಟ್ಟ ತಿರುಗಾಣಿಕೆಗಳಿದ್ದು ಅವುಗಳನ್ನು ಕೈಯಿಂದ ಹಿಡಿದು ತಿರುಗಿಸಲು ಕೈ ಹಿಡಿಕೆ ಜೋಡಿಸಲಾಗಿದೆ. ಡ್ರಮ್ನ ಕೆಳಭಾಗದಲ್ಲಿ ಜರಡಿಗಳನ್ನು ಇರಿಸಿದ್ದು ಮೇಲ್ಭಾಗದಲ್ಲಿ ಕಡಲೆಕಾಯಿ ಹಾಕಲು ಜರಡಿ ಅಥವಾ ಆಲಿಕೆಗಳನ್ನು ಅಳವಡಿಸಲಾಗಿದೆ. ಉಪಯೋಗಿಸುವ ಸಂದರ್ಭದಲ್ಲಿ ಯಂತ್ರವು ಅಲುಗಾಡದಂತೆ ಮೊಳೆಗಳಿಂದ ಫಿಕ್ಸ್ ಮಾಡಲು 4 ಕಾಲುಗಳ ತಳಭಾಗದಲ್ಲಿ ರಂಧ್ರಗಳನ್ನು ಜೋಡಿಸಲಾಗಿದೆ. ಉಪಯೋಗಿಸುವ ವಿಧಾನ: ಈ ಯಂತ್ರವನ್ನು ಬಹಳ ಸರಳ ಮತ್ತು ಸುಲಭವಾಗಿ ಬಳಸಬಹುದಾಗಿದೆ. ಇದರ ಕಾರ್ಯವೈಖರಿಯು ಬಹಳ ಸರಳವಾಗಿರುವುದರಿಂದ ರೈತರು ಇದನ್ನು ಯಾವುದೇ ತೊಂದರೆ ಇಲ್ಲದಂತೆ ಬಳಸಲು ಅನುಕೂಲವಾಗಿದೆ. ಒಬ್ಬ ಮನುಷ್ಯ ಒಂದು ಕೈಯಿಂದ ಕಡಲೆಕಾಯಿ ತುಂಬುವ ಪಾತ್ರೆಗೆ ಕಡಲೆಕಾಯಿಗಳನ್ನು ಹಾಕಿಕೊಳ್ಳುತ್ತಾ ಮತ್ತೊಂದು ಕೈಯಿಂದ ಕೈ ಹಿಡಿಕೆಯನ್ನು ತಿರುಗಿಸುತ್ತಾ ಹೋದರೆ ಕಾಯಿಗಳು ನಳಿಕೆ ಮೂಲಕ ಡ್ರಮ್ನ ಒಳಭಾಗಕ್ಕೆ ಬಿದ್ದು ರಬ್ಬರಿನ ತಿರುಗಾಣಿಕೆಯಿಂದ ಉಜ್ಜಿ ಕಡಲೆಕಾಯಿ ಸುಲಿಯಲ್ಪಟ್ಟು ಸಿಪ್ಪೆ ಮತ್ತು ಬೀಜ ಒಟ್ಟಿಗೆ ಜರಡಿ ಮೂಲಕ ಕೆಳಗೆ ಬೀಳುತ್ತದೆ. ಈ